ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಯಾವುದರ ಜೊತೆಗೆ ಅಥವಾ ನಂತರ ಮೊಸರನ್ನು ತಿನ್ನಬಾರದು? ಆಪ್ಷನ್ ಎ ಉದ್ದಿನ ಬೇಳೆ, ಬಿ ಮಾವಿನ ಹಣ್ಣು, ಸಿ ಕೋಲ್ಡ್ ನೀರು, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮ್ಯಾಂಗೋ ಮಿಲ್ಕ್ ಶೇಕ್ ಅಥವಾ ಮೊಸರಿನೊಂದಿಗೆ ಮಾವಿನ ಹಣ್ಣು ಬೆರೆಸಿ ಮಾಡಿದ ಪದಾರ್ಥಗಳಿಂದ ದೂರವಿರಿ. ಮೊಸರು ಬೆರೆಸಿದ ಮಾವಿನ ಹಣ್ಣು ತಿನ್ನುವುದು ಅಥವಾ ಮಾವಿನ ಹಣ್ಣು ತಿಂದ ನಂತರ ಮೊಸರು ತಿನ್ನುವುದರಿಂದ ಆರೋಗ್ಯ ಸಮಸ್ಯೆ ಉಂಟಾಗಬಹುದು. ಹಾಗೆ ಉದ್ದಿನ ಬೇಳೆ ಬಳಸಿ ಯಾವುದೇ ಪದಾರ್ಥವನ್ನು ಮಾಡಿದ್ದರೂ ಅದನ್ನು ತಿಂದ ಬಳಿಕ ಮೊಸರು ಬಳಕೆ ಮಾಡದಿರುವುದು ಒಳಿತು. ಇದರಿಂದ ಹೊಟ್ಟೆ ಉಬ್ಬರ, ಅಸಿಡಿಟಿ, ವಾಕರಿಕೆ ಇತ್ಯಾದಿ ಸಮಸ್ಯೆಗಳು ಆಗುತ್ತವೆ. ಎರಡನೇ ಪ್ರಶ್ನೆ. ಯಾವ ಮರದಲ್ಲಿ ಹೆಚ್ಚಾಗಿ ಹಾವುಗಳು ಕಂಡುಬರುತ್ತವೆ? ಆಪ್ಷನ್ ಎ ಬೇವಿನ ಮರ, ಬಿ ಅರಳಿ ಮರ, ಸಿ ಗಂಧದ ಮರ, ಡಿ ಆಲದ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಗಂಧದ ಮರ. ಶ್ರೀಗಂಧದ ಮರ ಅತ್ಯಂತ ಸುಗಂಧ ಭರಿತವಾದ ಮರವಾಗಿದೆ. ಆದ್ದರಿಂದ ಅನೇಕ ಕ್ರಿಮಿಕೀಟಗಳು ಆಕರ್ಷಿತವಾಗುತ್ತವೆ. ಆದ ಕಾರಣ ಹಾವುಗಳು ಶ್ರೀಗಂಧದ ಮರದ ಹತ್ತಿರ ಕೀಟಗಳನ್ನು ತಿನ್ನೋಕ್ಕೋಸ್ಕರ ಕಾಯ್ಕೊಂಡು ಇರುತ್ತವೆ. ಮೂರನೇ ಪ್ರಶ್ನೆ. ಭಾರತದ ರಾಷ್ಟ್ರಪತಿಗಳ ಸಂಬಳ ಎಷ್ಟು? ಆಪ್ಷನ್ ಎ 5 ಲಕ್ಷ, ಬಿ 4 ಲಕ್ಷ, ಸಿ 7 ಲಕ್ಷ, ಡಿ 6 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಎ 5 ಲಕ್ಷ. ಭಾರತದ ರಾಷ್ಟ್ರಪತಿಗಳ ಸಂಬಳ 5 ಲಕ್ಷ. ನಾಲ್ಕನೇ ಪ್ರಶ್ನೆ. ದೇಹದಲ್ಲಿ ಆಮ್ಲಜನಕ ಮಟ್ಟವನ್ನು ರಕ್ಷಿಸುವುದು ಯಾವುದು? ಆಪ್ಷನ್ ಎ ಮೂಲಂಗಿ, ಬಿ ಆಲೂಗೆಡ್ಡೆ, ಸಿ ಬೆಳ್ಳುಳ್ಳಿ, ಡಿ ನಿಂಬೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆಹಣ್ಣು. ನಮ್ಮ ದೇಹದಲ್ಲಿ ಆಮ್ಲಜನಕದ ಮಟ್ಟವನ್ನು ರಕ್ಷಿಸುವುದು ಹಾಗೂ ಅನೇಕ ರೋಗಗಳಿಂದ ಕಾಪಾಡುವುದು ನಿಂಬೆಹಣ್ಣು. ಐದನೇ ಪ್ರಶ್ನೆ. ಯಾವ ಹಣ್ಣು ನಿಮಗೆ ನಿದ್ದೆ ಬರುವಂತೆ ಮಾಡುತ್ತದೆ? ಆಪ್ಷನ್ ಎ ಚೆರ್ರಿ, ಬಿ ದಾಳಿಂಬೆ, ಸಿ ಅಂಜೂರ, ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಚೆರ್ರಿ. ಚೆರ್ರಿ ಹಣ್ಣು ನಿಮಗೆ ನಿದ್ದೆ ಬರುವಂತೆ ಮಾಡುತ್ತದೆ. ಆರನೇ ಪ್ರಶ್ನೆ. ಕಣ್ಣಿಗೆ ಕಾಡಿಗೆ ಹಚ್ಚಿದರೆ ಏನಾಗುತ್ತದೆ? ಆಪ್ಷನ್ ಎ ದೃಷ್ಟಿ ಬೀಳದಿರಲು, ಬಿ ಸೌಂದರ್ಯಕ್ಕೆ, ಸಿ ದೋಷ ಪರಿಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಣ್ಣಿಗೆ ಕಾಡಿಗೆ ಹಚ್ಚುವುದರಿಂದ ಕಣ್ಣು ಸುಂದರವಾಗಿ ಕಾಣುವುದು ಮಾತ್ರವಲ್ಲ, ಕಾಡಿಗೆಯು ಸೂರ್ಯನ ಕಿರಣಗಳು ಕಣ್ಣಿಗೆ ಬಿದ್ದಾಗ ಅದರ ಶಾಖದಿಂದ ಕಣ್ಣನ್ನು ರಕ್ಷಿಸುತ್ತದೆ. ಹಾಗೆಯೇ ಕಣ್ಣಿನ ಒಳಗೆ ಧೂಳು ಪ್ರವೇಶಿಸದಂತೆ ತಡೆಯುತ್ತದೆ. ಇದರಿಂದ ದೃಷ್ಟಿಯೂ ಸಹ ಚೆನ್ನಾಗಿ ಕಾಣುತ್ತದೆ. ಏಳನೇ ಪ್ರಶ್ನೆ. ಹಾಕಿಯಲ್ಲಿ ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ದೇಶ ಯಾವುದು? ಆಪ್ಷನ್ ಎ ಭಾರತ, ಬಿ ಪಾಕಿಸ್ತಾನ, ಸಿ ಜರ್ಮನಿ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ. ಹಾಕಿಯಲ್ಲಿ ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ದೇಶ ಪಾಕಿಸ್ತಾನ. ಎಂಟನೇ ಪ್ರಶ್ನೆ. ನಾಲಿಗೆ ಇಲ್ಲದ ಜೀವಿ ಯಾವುದು? ಆಪ್ಷನ್ ಎ ಸಿಗಡಿ, ಬಿ ಏಡಿ, ಸಿ ಮೊಸಳೆ, ಡಿ ಮೀನು.
ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸಳೆ. ಮೊಸಳೆಗೆ ನಾಲಿಗೆ ಇಲ್ಲ. 9ನೇ ಪ್ರಶ್ನೆ. ಖರ್ಜೂರವನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ ಸಿ ದೇಹಕ್ಕೆ ಶಕ್ತಿ, ಬಿ ಸ್ನಾಯುಬಲ, ಸಿ ಲೈಂಗಿಕ ಆಸಕ್ತಿ, ಡಿ ಕರುಳು ಶುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಖರ್ಜೂರವನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ದೇಹಕ್ಕೆ ಉತ್ತಮ ರೀತಿಯ ಪ್ರೋಟೀನ್ ದೊರೆಯುತ್ತದೆ. ಹಾಲು ಮತ್ತು ಖರ್ಜೂರದಲ್ಲಿ ಹೇರಳವಾದ ಪೌಷ್ಟಿಕಾಂಶವಿದೆ. ಅಲ್ಲದೆ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಅಂಶ ಕೂಡ ದೇಹಕ್ಕೆ ದೊರೆಯುತ್ತದೆ. ಖರ್ಜೂರ ಮತ್ತು ಹಾಲನ್ನು ಒಟ್ಟಿಗೆ ಸೇವನೆ ಮಾಡುವುದರಿಂದ ಶರೀರಕ್ಕೆ ಪ್ರೋಟೀನ್ ಅಂಶ ಸಮತೋಲನದಲ್ಲಿ ದೊರೆಯುತ್ತದೆ. ಈ ಮೂಲಕ ಸ್ನಾಯು ಮತ್ತು ಮೂಳೆಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಇವೆರಡು ಪರಿಪೂರ್ಣ ಆಹಾರವಾಗಿದ್ದು, ನೀವೇನಾದರೂ ಬೆಳಗಿನ ತಿಂಡಿ ತ್ಯಜಿಸಿದ್ದರೆ 2 ಖರ್ಜೂರ ತಿಂದು 1 ಗ್ಲಾಸ್ ಹಾಲು ಕುಡಿಯುವುದು ಉತ್ತಮ. ಇದರಿಂದ ಇಡೀ ದೇಹಕ್ಕೆ ಬೇಕಾದ ಶಕ್ತಿ ಸಿಗುತ್ತದೆ. ಅಲ್ಲದೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುತ್ತದೆ. 10ನೇ ಪ್ರಶ್ನೆ. ಕಬ್ಬಿನ ಸಸ್ಯ ಬೆಳೆಯಲು ಎಷ್ಟು ವರ್ಷ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಸಿ 4 ವರ್ಷಗಳು, ಬಿ 5 ವರ್ಷಗಳು, ಸಿ 3 ವರ್ಷಗಳು, ಡಿ 1 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 1 ವರ್ಷಗಳು. ಕಬ್ಬಿನ ಗಿಡ ಬೆಳೆಯಲು 1 ವರ್ಷ ಬೇಕಾಗುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಒಗಟು: ಸಾವಿರಾರು ಹಕ್ಕಿಗಳು ಒಂದೇ ಬಾರಿ ನೀರಿಗಿಳಿತವೆ. ಒಗಟಿನ ಉತ್ತರ ಅಕ್ಕಿ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.